स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। ಸರ್ ನಾನು ಯಾರಿಗೆ ಕೇಳಿಲ್ಲ. ಇದು FR ಕಾಪಿ ಇಲ್ಲಿ FR ಕಾಪಿ ನಿಮಗೆ ಎಲ್ಲ ಕೊಡ್ತೀನಿ. ಹೇಗೆ ಕೊಡೋದು? FR ಕಾಪಿ ಮತ್ತು ಅವ್ರ ಕಂಪ್ಲೇಂಟ್ ಕೊಟ್ಟರು ಅವ್ರದ್ದು ಡೆತ್ ನೋಟ್ ಪಕ್ಷದವರು ಅಭಿಮಾನಿಗಳು ಮತ್ತು ಅಭಿಮಾನಿಗಳು ಬರ್ತಾರ, ಪಕ್ಷದವರು ಬರ್ತಾರ. ನನ್ ಅವ್ರ ತಂದೆ ಕೊಟ್ಟಿದ್ದು ಕಂಪ್ಲೇಂಟ್ ಇದು ಎಲ್ಲ. ನೀವು ಕಂಪ್ಲೇಂಟ್ ಕಾಪಿನೇ ಕೊಡ್ತೀನಿ ನಿಮ್ಗೆ. ಹೇಗೆ ಕೊಡೋ ಇಲ್ಲಿ ಒಂದು ನಾನ್ ನಿಮ್ಗೆ ಒಂದು ಇದು ಆಗ್ಲಿ ಅಂತ ಹೇಳಿ ಒಂದು ಅದ್ರಾಗ ಒಂದು ಕನ್ನಡದಾಗ ಒಂದು ಮಾಡಿ ನೀವು ಹೈದರಾಬಾದ್ ರೆಡ್ಡಿ ಅಂತ ಹೇಳಿ ಅವ್ರ ಮಗಳು ಯಾರು ಇಲ್ಲ ಇಲ್ಲ. ನಾ ಯಾರಿಗೆ ಕೇಳಿಲ್ಲ. ನಾನು ನೋಡ್ಕೋತ ಕೂತೀನಿ. ಯಾಕಂದ್ರೆ ಅವ್ರ ಅಧಿಕಾರಿಗಳಿಗೆ ಏನಾಗ್ಬಿಟ್ಟದಪ್ಪ ಅಂತಂದ್ರೆ ಟೋಟಲಿ ಪೊಲೀಸ್ ಬಿಜಾಪುರ ಜಿಲ್ಲೆ ಅಧಿಕಾರಿಗಳು ಯಾಕೆ ಅವ್ರು ಹೇಳ್ದಂಗೆ ಕುಣಿಬೇಕು. ಈಗ ಟ್ರಾನ್ಸ್ಫರ್ ಮಾಡ್ತಾರ. ಅದೊಂದೇ ಬಯಕೆ ಅವ್ರಿಗೆ. ಒಳ್ಳೆ ಅಧಿಕಾರಿಗಳದಾರ, ಒಳ್ಳೆ ಅಧಿಕಾರಿಗಳದಾರ. ಏನ್ ಮಾಡಕ್ಕಾಗತ್ತೆ? ಅವ್ರ ಕೆಲಸ ಮಾಡಕ್ಕೆ ಕೊಡಂಗಿಲ್ಲ. ಅವ್ರು ಹೇಳಿದ್ದೆ ಕೇಳ್ಬೇಕು. ಇನ್ನೂ ಅನೇಕ ಉದಾಹರಣೆಗಳದಾವ. ಅದನ್ನ ಬ್ಯಾಡಿ ಎಲ್ಲ FR ಕಾಪಿ ಅವ್ರ ತಂದು ಕೊಟ್ಟಿದ್ದೊಂದು ಕಂಪ್ಲೇಟು. ತನ್ಮಯ್ ಅಂತೇಳಿ ಚಂದ್ರಶೇಖರ್ ರೆಡ್ಡಿ, ರಾಘವ್ ರೆಡ್ಡಿ ಅವರ ತನ್ಮಯ. ಅವ್ರು ಕಂಪ್ಲೇಂಟ್ ಕೊಟ್ರಲ್ಲ ಸರ್. ಅವ್ರ ಕಂಪ್ಲೇಂಟ್ ಕಾಪಿ ಅದ ನೋಡಿ ಸರ್. ಅದ್ರಾಗ ಈ ಮಾಮೂಲಿ ಒಬ್ಬ ನಾರ್ಮಲ್ ವ್ಯಕ್ತಿ ಏನೇ ಒಂದು ಅಪರಾಧ ಮಾಡಿದ್ರು FR ಆದ್ರೆ ತಕ್ಷಣ ಅವ್ನಿಗೆ ಅರೆಸ್ಟ್ ಮಾಡ್ತಾರೆ. ಇಂಥ ಪ್ರಭಾವಿ ಸಚಿವರು ಇರುವುದರಿಂದ ಇಂಥವ್ರಿಗೆಲ್ಲ ಕುಮ್ಮಕ್ಕದಿಂದ ಒಂದು ಹೆಣ್ಮಗಳು ಒಂದು ಆತ್ಮಹತ್ಯೆ ಮಾಡ್ಕೋತಾಳಂದ್ರೆ ಎಲ್ಲಿ ಪ್ರಜಾಪ್ರಭುತ್ವ ಎಲ್ಲಿ ಉಳಿತದೆ? ನಾ ಅದೇ ಪ್ರಶ್ನೆ ಮಾಡಕ್ ಹೌದು ಸರ್. ಬಿಜೆಪಿ ಇವರು ವಿರೋಧ ಪಕ್ಷದ ಪ್ರಶ್ನೆ ಮಾಡ್ತೀರಿ. ನಾಳೆ ನಾವು BLD ಇವ್ರು ಏನ್ ನಾ ಹೇಳಿದ್ದೀನಿ ಸರ್. ಇದು ನಾನು ಏನ್ ಹೇಳಿನಿ, ಇವ್ರಿಗೆ ಮ್ಯಾಗ 3 ಮಂದಿ ಮ್ಯಾಗ ಕ್ರಮ ತಗೊಳ್ಳಿಲ್ಲ, ಇವ್ರಿಗೆ ಅರೆಸ್ಟ್ ಮಾಡಲಿಲ್ಲ ಅಂತಂದ್ರ BLD ಸಂಸ್ಥೆ ಮುಂದೆ ಕುಂಡಿರ್ತೀನಿ ಅಂತ ಹೇಳಿ. ನಾಳೆ ನಾ ಕೂತ ನಂತರ ನಗರ ಶಾಸಕನೂ ಬರಬೇಕು. ಈ ಏನು ಹೊಂದಾಣಿಕೆ ರಾಜಕಾರಣ ಎಲ್ಲ ಕೆಳಗೆ ಇಳಿಬೇಕು, ಅಲ್ಲಿ ಬರ್ಬೇಕು. ಯಾರ್ಯಾರು ಹೊಂದಾಣಿಕೆ ಅದಾರ ನನ್ಗೆಲ್ಲ ಗೊತ್ತು. ಅದ್ರ ಬಗ್ಗೆ ನಾ ಏನು ಮಾತಾಡಕ್ ಹೋಗಂಗಿಲ್ಲ. ನಗರ ಶಾಸಕ ಭಾರತೀಯ ಜನತಾ ಪಕ್ಷದಿಂದ ಜನ ಅವ್ರಿಗೆ ಆಶೀರ್ವಾದ ಮಾಡ್ಯಾರ. ಮತ್ತ ನೀವು ಹೇಳ್ದಂಗ ಆ ಕಡೆ ಬೇರೆ ಕಡೆಗೆ ನಾವು ಪ್ರಶ್ನೆ ಮಾಡ್ತೀವಿ. ನಂಬಲ್ಲಿ ನಮ್ಮ ತಾಟ್ನಾಗೆ ದೊಡ್ಡ ಕಥೆಗಳು ಬಿದ್ದಾವ್. ಅದನ್ನ ಮತ್ತೊಬ್ಬರ ಬಗ್ಗೆ ಪ್ರಶ್ನೆ ಮಾಡೋದು ನಮ್ಮೂರಾಗೆ ಆಗೈತಿ. ಇದನ್ನ ಇದು ಮಾಡ್ಲಾರ ನಗರ ಶಾಸಕ ಬಂದು ನಾನು ನಾಳೆ ಬರ್ಬೇಕು. ಬರ್ತಾರ ಅವ್ರು, ಬಸವನಗೌಡರು ಬರ್ತಾರ ನಾಳೆಗೆ. ಅಮಾಯಕರ ನ್ಯಾಯ ಬೇಕು. ಸರ ಸರ್ ಅಫೀಮ ಗಾಂಜಾ ಇದ್ರ ಬಗ್ಗೆ ಸಂಸ್ಥೆಯಲ್ಲಿ ಸಿಕ್ಕಿದ್ದನ್ನ ಕೇಸನ್ನ ಸೋಲಾಪುರ ರೋಡ್ಗೆ ಬೈಪಾಸ್ ಮ್ಯಾಗ ತೋರಿಸಿ FIR ಮಾಡ್ತಾರ. ಅಂತ ಸ್ಟೂಡೆಂಟ್ಗಳು ಅದರಲ್ಲಿ ಅವ್ರ ಮ್ಯಾಗ ಕ್ರಮ ತಗೊಳಂಗಿಲ್ಲ. ನೋಡಿ ಏನಾಗ್ಬಿಡ್ತದ, BLD ಕ್ಯಾಂಪಸ್ ಇದೆ. ಅಲ್ಲೆಲ್ಲ ಮಕ್ಕಳಿಗೆ ಯಾವ ರೀತಿ ದಬ್ಬಳಿಕೆ ಅದ ಅಂತಂದ್ರ ನೀ ಏನಾದ್ರೂ ಹೋಗಿ ಹೊರಗೆ ಹೇಳ್ದಪ್ಪ ಅಂದ್ರೆ ನೀನ್ ಫೇಲ್ ಮಾಡ್ತೀವಿ. ಇಲ್ಲ ಅಲ್ಲಿ ಹರಾಸ್ಮೆಂಟ್, ಅಲ್ಲಿ ರ್ಯಾಗಿಂಗ್ ಆಗ್ತದ. ಯಾರು ಹೊರಗೆ ಬರಂಗಿಲ್ಲ. ಸಾರ್ವಜನಿಕ ಅವ್ರು ಫೇಲ್ ಮಾಡ್ತಾರೆ ಸ್ವಾಮಿ. ಈ ಮಗಳಿಗೆ ಸತತವಾಗಿ 2 ದಿವಸ ನಡೆದಿದ್ದು. ಆದ್ರೂ ಕೂಡ ಆಕಿ ಎಲ್ಲರಿಗೆ ಕಂಪ್ಲೇಂಟ್ ಮಾಡ್ಕೊತ ಬಂದಾಳೆ. ತಿಟ್ಟತನ ಬಿಜಾಪುರ ಜಿಲ್ಲೆದಾಗ ಹೊಂದಾಣಿಕೆ ಇಲ್ಲ, ರಾಜಕಾರಣ ನಾ ಮಾಡಕತ್ತೀನಿ ಇವತ್ತು.
ಹಿಂದ್ ಯಾರು ಏನ್ ಮಾಡ್ತಾರೋ ಗೊತ್ತಿಲ್ಲ, ನಾನ್ ಮಾಡಾಕತ್ತೀನಿ. ಅವ್ರ ತಂದೆ ಬಂದಾರಲ್ರಿ ಇಲ್ಲಿ. ಸರ್, ಏನೂ ಇಲ್ಲಾರ್ದವ್ರಿಗೆ FIR ಮಾಡ್ತಾರ. ಇದು FIR ಆಗಿ ಸತ್ತಿದ್ದನ್ನ FIR ಮಾಡಿದ್ರು ಅವ್ರಿಗೆ ಅರೆಸ್ಟ್ ಮಾಡಂಗಿಲ್ಲ ಅಂತ ಉದಾಹರಣೆ ಕೊಟ್ಟೇನಿ. ಹಾ, ಇದು FIR ಮಾಡೋದ್ರ ಸದ್ಯಕ್ಕೆ ಅವ್ರಿಗೆ ಯಾಕೆ ಅರೆಸ್ಟ್ ಮಾಡಿಲ್ಲ? ಇಂಥ ಒಬ್ಬ ಪ್ರಾಣ ಕಳ್ಕೊಂಡಳಲ್ಲ, ಪ್ರಾಣ ಕಳ್ಕೊಳ್ಳೋ ಒಬ್ಬ ಮಗಳಿಗೆ ಒಂದು ನ್ಯಾಯ ಕೊಡಿಸ್ಬೇಕಲ್ಲ. ಈಗ ಅವರೇ ಪತ್ರಿಕಾಗೋಷ್ಠಿ ಕರೆದು ತಪ್ಪಿಸ್ತರ ಮ್ಯಾಗ ನಾ ಕ್ರಮ ತಗೋತೀನಿ ಅಂತ ಹೇಳ್ಬೋದಾಗಿತ್ತ, ಅರೆಸ್ಟ್ ಮಾಡಿಸ್ಬೋದಾಗಿತ್ತಲ್ಲ. ಅವರೇ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಲ್ಲ. ರಾಜ್ಯಾಧ್ಯಕ್ಷರ ಗಮನಕ್ಕೆ ಈಗಾಗಲೇ ನಾನು ತಂದಿದ್ದೀನಿ, ಹೇಳಿದ್ದೀನಿ. ಅವ್ರಿಗೆ ಯಾರ್ಯಾರಿಗೆ ತಿಳಿಸ್ಬೇಕಾಗಿತ್ತು ಎಲ್ಲರಿಗೂ ತಿಳಿಸಿದ್ದೀನಿ. ನೋಡೋಣ, ಈಗಂತೂ ನಾನು ಶುರು ಮಾಡೀನಿ, ನಾಳೆ ನೋಡೋಣ. ನಾಳೆ ಎಲ್ಲಿಗೆ ಬಂದಿಡ್ತು. ನನ್ನ ಪಾರ್ಟಿ ನಂದು ಎರಡು. ಆಯ್ತಲ್ಲ ಸರ್, ಗೊತ್ತದ. ಹೌದು ಸರ್, ಪಾರ್ಟಿ ಬಗ್ಗೆ ನಾನು ಇದು ಏನಾಗ್ತದೆ ಲೀಗಲಿ ಅವರ ಪಾರ್ಟಿಗೆ ಎಣ್ಣೆ ಮಟ್ಟಿ ಅದೇ ಅವ್ರು ಹೇಳ್ಯಾರಂತ ಆಗ್ತದ, ಅದು ಅವ್ರದ್ದು ಅನ್ಯಾಯ ಆಗ್ತದ ಹುಡುಗಿಗೆ. ಅದು ಅನ್ಯಾಯ. ಸಿಎಫ್ ಬೇರೆ ತಗೋತದ್ರಿ, ನೀವು ಪ್ರಾಪರ್ ಪ್ರೆಸ್ ಮೀಟಿಂಗ್ ಮಾಡಿಲ್ಲ. ಅವ್ರಿಗೆ ಇನ್ಸಾಫ್ ಸಿಗ್ಬೇಕಾದ್ರೆ ಹುಡುಗರಿಗೆ ಅವ್ರ ಫಾದರ್ಗೆ ಕಲಿಬೇಕ್ರಿ. ಸರ್, ಅವ್ರದ್ದು ಏನಿತ್ತು, ಆಕ್ಚುಲಿ ಅವ್ರು ಇವತ್ತಿಲ್ಲಿ ಬರೋರಿದ್ರು, ಇವತ್ತೇ ಬಿಟ್ಟಾರ. ಅವ್ರು ಬರಾಕತ್ತಾರ ಈಗ. ಅಲ್ಲಿ ಯಾರು ಮಾಡಿ ಬಂದಲ್ಲಿ ಮಾಡ್ಬೇಕಾಗಿತ್ತು. ನೋಡ್ರಿ, ನಾವು ಸಾಹೇಬ್ರ ಸರ, ನೋಡ್ರಿ, ಒಬ್ಬ ಜನಪ್ರತಿನಿಧಿಯಾಗಿ ನಾನು ರಾಜಕಾರಣ ಮಾಡ್ತೀನಿ, ನಾ ಸೊಸೈಟಿ ಆಗದೀನಿ. ಅವ್ರ ಅಪ್ಪನ ಕರ್ಕೊಂಡು ಮಾಡ್ಬೇಕತ್ತಿಲ್ಲ. ಇಲ್ಲಿ FIR ಆಗ್ಯದ, ಕನ್ನಡ ಅದ, ಮುಂದೆ ಕನ್ನಡಿ ಒಳಗೆ ನಾ ಮುಖ ನೋಡ್ಕೊಳಕತ್ತೀನಿ. ಅಲ್ಲ, ನೀವು ಹೇಳೋದು ಕರೆಕ್ಟ್ ಅದು, ಹೋಗ್ತೀನಿ ನಾನು. ನಾ ಕನ್ನಡಿ ಮುಂದೆ ಇಟ್ಕೊಂಡು ನಾನು ಮುಖ ನೋಡಿ ಹೇಳ್ಕೊಳಕತ್ತೀನಿ ನಾನು. ಅವ್ರು ಕರ್ಕೊಂಡು ಮಾಡ್ಬೇಕಾಗಿತ್ತು. ಅವ್ರ ಒತ್ತಡಕ್ಕೆ ಅವರೇ ಮಾಡೋದು ಈಗ ಗೊತ್ತೇ ಆಗ್ಬಿಡ್ತಲ್ಲ ಸರ್. ಈಗ ಅಲ್ಲ, ಅವ್ರು ಹೇಳಿದ 100% ಸತ್ಯ, ತಪ್ಪೇನಿಲ್ಲ ಅವ್ರಾಗ. ಈಗ ನಾನು ಈಗ ನನ್ನ ಲೋಕಲ್ದಲ್ಲಿ ಆದ ನಂತರ ಇದನ್ನ ನಾನು ಮಾಡೋದು ನನ್ನ ಧರ್ಮ, ನಾ ಮಾಡೀನಿ. ನೋಡೋಣ, ಈಗ ಅವ್ರ ನಾ ಅವ್ರಿಗೆ ಯಾರಿಗೆ ಮಾತಾಡಿಲ್ಲ, ನಾನು ಮಾತಾಡಿಲ್ಲ ಅವ್ರಿಗೆ, ನಾ ಮಾತಾಡಿಲ್ಲ. ಈಗ ಸರ್, ಅದು ಹುಡುಗಿಯ ಒಯ್ದಾರಲ್ಲ ಸರ್, ಒಯ್ದಾರ. ಏನ್ ಮಾಡಿ ತಗೊಂಡು ಹೋಗ್ಯಾರ. 9ನೇ ತಾರೀಕು ಇದು ಕಂಪ್ಲೇಂಟ್ ಇದಾಗಿರೋದು. ಹೌದು, ಅವತ್ತು 10ನೇ ತಾರೀಕು 2 ಗಂಟೆ ಮಧ್ಯಾಹ್ನ. ನೋಡ್ರಿ, ಈಗ ರಾಜ್ಯಾಧ್ಯಕ್ಷರ ಜೊತೆ ಮಾತನಾಡಿದ್ವಿ. ಪಾರ್ಟಿ ನಿಲುವು ಏನು ಅಂತ ಇದೆ. ನಿಮ್ಮ ಹೋರಾಟ, ನಿಮ್ಮ ಧರಣಿ ಹೋರಾಟ ಮತ್ತು ನಿಮ್ಮ ವೈಯಕ್ತಿಕ ನಡೆಯಲಿಕ್ಕೆ ಮತ್ತು ಪಾರ್ಟಿ ಬ್ಯಾನರ್ ಅಂತ ಹೇಳಿ ಪಾರ್ಟಿ ಅದ್ರದ್ದು ಏನು ನಿಲುವು ಅವೇನಾದ್ರು ಹೇಳಿದಾರ? ಇಲ್ಲ ಸರ್, ನಾನು ಅವ್ರಿಗೆಲ್ಲ ವಿಷಯಗಳ ತಿಳಿಸಿದೆ. ಬಟ್ ನನಗೆ ಅದು FIR ಕಾಪಿ ಸಿಕ್ಕಿದ್ದಿಲ್ಲ. ನಿನ್ನೆ ಅವ್ರಿಗೆ ಮಾತಾಡೋಕ್ಕಿಂತ ಮುಂಚೆ ನನಗೆ FIR ಸಿಕ್ಕಿದ್ದಿಲ್ಲ. FIR ಸಿಕ್ಕ ನಂತರ ಅವ್ರಿಗೆ ನಾನು ಫೋನ್ ಹಚ್ಚಿದ್ದೆ, ಅವರು ಸಿಗ್ಲಿಲ್ಲ, ಮೊಬೈಲ್ ಸ್ವಿಚ್ ಆಫ್ ಇತ್ತು. ಅವ್ರದ್ದು ಏನೋ ಮೀಟಿಂಗ್ದಾಗಿದ್ದಾರೆ ಅಂತ ಹೇಳಿದ್ರು ನನಗೆ. ವಿಷಯಾಂತರೂ ಅವ್ರನ್ನ ಗಮನಕ್ಕೆ ತಂದೀನಿ ನಾನು. ಈಗ ಇದು ಪ್ರೆಸ್ ಮೀಟ್ ಆದ ನಂತರ ಅವ್ರಿಗೆ ವಿಷಯ ನಾನು ತಿಳಿಸ್ತೇನೆ. ಇಲ್ಲ, ನಾನು ಮಾತಾಡಿದ್ದೆ, ಕೊಡ್ತೀನಿ. ಸರ್, ಪಾರ್ಟಿ ಸಪೋರ್ಟ್ ಸಿಗುತ್ತೆ ಅಂತ ಏನಾದ್ರು ನಿಮ್ಗೆ ನೀವು ಹೇಳಿದ್ರೆ ಇದು ಕಾಂಟ್ಯಾಕ್ಟ್ ಇಲ್ಲ, ಗಮನಕ್ಕೆ ಮಾತ್ರ ಪಾರ್ಟಿ ಬೆಂಬಲ ಸಿಗುತ್ತೆ ಅಂತ ಅನ್ಸಿದ್ರೆ ಅಥವಾ ಏಕಾಂಗಿ ಹೋರಾಟನೇ ಬರ್ತಾ ಇದೆ? ನೋಡಿ, ಈಗಂತೂ ನಾನು ಡಿಕ್ಲೇರ್ ಮಾಡಿದ್ದೀನಿ. ಅಲ್ಲ, ಅದು ಪಾರ್ಟಿ ಈಗ ನಿಮ್ಮ ವೈಯಕ್ತಿಕ ಹೋರಾಟ, ನಿಮ್ಮ ವೈಯಕ್ತಿಕ ನಿಲುವು ಒಂದು ಭಾಗ ಇಲ್ಲ, ಅದೊಂದು ನೀವು ಮಾಡ್ತೀವಿ. ಇಲ್ಲಿ ಪಾರ್ಟಿ ಕೂಡ ಬೆಂಬಲಿಸುತ್ತಾ, ಅವ್ರ ಜೊತೆ ನಿಲ್ತಾರ? ಭಾರತೀಯ ಜನತಾ ಪಾರ್ಟಿ ಬಬಲೇಶ್ವರ ಮಂಡಲ ವತಿಯಿಂದ ನಾವು ಅಧ್ಯಕ್ಷರಾಗಿ ಈ ಒಂದು ಸತ್ಯಾಗ್ರಹಕ್ಕೆ ನಮ್ದು ಸಹಕಾರ ಇದೆ. ವಿಷಯದ ಬಗ್ಗೆ ನಾನು ಇಲ್ಲಿ ಪ್ರೆಸ್ ಮೀಟ್ ನಲ್ಲಿ ಕೂತಿದ್ದೀನಿ. ನಾಳೆ ಹೋರಾಟದಲ್ಲಿ, ಸತ್ಯಾಗ್ರಹದಲ್ಲಿ ಸಂಪೂರ್ಣ ನಮ್ದು
ಬೆಂಬಲ ಇರುತ್ತೆ. ನಮ್ಮ ಬ್ಯಾನರ್ ಅಲ್ಲಿ ನಾವು ಹೋರಾಟ ಮಾಡ್ತೀವಿ. ಬಬಲೇಶ್ವರ ಮಂಡಲದವರು ಅವರು ಬಬಲೇಶ್ವರ ಅಭ್ಯರ್ಥಿ ಮಾಡಕತ್ತಿದೆ ಘಟನೆ ಆಗಿರೋದು ನಗರ ಕ್ಷೇತ್ರ. ಇಲ್ಲಿ ಅವ್ರದ್ದು ಒಂದು ಸ್ವಲ್ಪ ಬೆಂಬಲ ಅಥವಾ ಅವ್ರಿಗೆ ಸಪೋರ್ಟ್ ಸಿಗುತ್ತೆ ಅಂತ ಏನಾದ್ರು ನಿರೀಕ್ಷೆಗಳದಾವ ಅಂತ ಕೇಳಿದ್ರು. ನಿರೀಕ್ಷೆ ಅದ ಸರ್, ಇದೆ ನಿರೀಕ್ಷೆ ಇದೆ, ಕಾದು ನೋಡೋಣ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್‌ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.